ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಧಾರಾಕಾರ ಮಳೆಯಲ್ಲೂ ಧರಣಿ ಸತ್ಯಾಗ್ರಹ. ಶಿರಗುಪ್ಪಿ ಸರ್ಕಾರಿ ಶಾಲೆ ಎಸ್ಡಿಎಂಸಿ ಸದಸ್ಯರ ಆಕ್ರೋಶ, ಅಧಿಕಾರಿಗಳಿಂದ ಇಲ್ಲ ಸ್ಪಂದನೆ. ನಾವು ಅದ ಕೊಟ್ಟೇವೆ ಸರ್. ನಮ್ಮ ರಿಕ್ವೆಸ್ಟ್ ಓದಾಕ್ರಿ ಸರ್. ಸರ್ ನಮ್ಮ ರಿಕ್ವೆಸ್ಟ್ ಓದ್ರಲ್ಲ ನಿಮಿಷ್ರಿ ಒಂದ್ ಸ್ವಲ್ಪ ನಿಮ್ರಿ ಸರ್. ಈಗ ನಾವು ನಿಮ್ಮ ರಿಕ್ವೆಸ್ಟ್ ಏನಂತ ಕೊಟ್ಟೇವ್ರಿ? ಏನಂತ ಕೊಟ್ಟೇವ್ರಿ? ಅದೇ ಮಾಡ್ರಿ ಸರ್. ಅದಕ್ಕೆ ಕೂತೇವೆ ನಾವು, ಮತ್ತೆ ಕೂತೇವ್ರಿ. ಒಂದೊಂದು ಊರಾಗ ನೀವು ಅಡ್ಡ ಟೀಚರ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಉರ್ದು ಮತ್ತು ಕನ್ನಡ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಸಮಿತಿಯ ಸದಸ್ಯರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಇಒ ಕಚೇರಿ ಎದುರು ನಿರಂತರ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇನ್ನು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೋದ ವರ್ಷ ಏನೈತ್ರಿ? ಹೋದ ವರ್ಷ ನೀವೇನು ಒಬ್ರು ಗೆಸ್ಟ್ ಟೀಚರ್ ಕೊಟ್ರಲ್ಲ, ಅವ್ರಿಗೆ ಬೋಧನೆ ಮಾಡ್ಕೊ ಕೊಡ್ಲಿಲ್ಲ ಮೇಡಮ್ ರೀ. ಅಡ್ಡು ನನ್ನ ಕ್ಲಾಸ್ ನೀ ಯಾರು ತಗೊಳ್ಳೋರ? ಗೌರ್ಮೆಂಟ್ ಟೀಚರ್ ಕೊಟ್ರಿ ನೀವು. ನನ್ನ ಕ್ಲಾಸ್ ನೀ ಯಾರು ತಗೋರ ಫೈಟ್ ಮಾಡ್ಕೊಂತ. ಅವ್ರ ಅಪ್ಪನ ಮನೆ ಅದ್ರ ಸಾಲಿದ, ಅವ್ರ ಅಪ್ಪನ ಮನೆ ಸಾಲ್ರಿ. ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿರ್ತಕ್ಕಂಥವ್ರು ಅವ್ರಿ, ನಾವಲ್ಲ. ಆ ಮೇಡಮ್ ಸರ್ಕಾರಿ ಆದೇಶ ಉಲ್ಲಂಘನೆ ಮಾಡ್ತಾಳ್ರಿ, ಕಾನೂನು ಉಲ್ಲಂಘನೆ ಮಾಡ್ತಾಳ್ರಿ. ಈಗ ಮತ್ತ ಅವ್ರಿಗೆ ನೀವು ಸರ್ ಅವ್ರಿಗೆ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ಇವತ್ತು ಆದೇಶ ಮಾಡ್ಬಿಡ್ರಿ, ನಾವು ಹೋಗ್ಬಿಡ್ತೀವಿ. ನಾವು ಇದನ್ನ ಜಿಪಿಟಿ ಟೀಚರ್ ಆದೇಶ ಮಾಡೋಣ. ಈಗ ಆದೇಶ ಮಾಡ್ರಿ. ಇವತ್ತು ಗೆಸ್ಟ್ ಟೀಚರ್ ಆದೇಶ ಮಾಡ್ರಿ. ಒಂದು ಜಿಪಿಟಿ ಮಾಡ್ರಿ, ಮಾಡಿ ಕೊಡ್ರಿ. ಒಂದು ಇವತ್ತೊಂದು ಕೊಡ್ರಿ. ಕೊಟ್ಟ ಬಳಿಕ ಏನ್ ಮಾಡ್ರಿ, ಆ ಮೇಡಮ್ಗೆ ಎಲ್ಲಿ ನಿಮಗೆ ಅವಶ್ಯಕತೆ ಐತಿ ಅಲ್ಲಿ ತಗೊಂಡ್ಬಿಡ್ರಿ. ಅಲ್ಲಿ ಈಗ ತಗೊಂಡ್ ಆದೇಶ ಕೊಡ್ರಿ, ಹೋಗ್ಬಿಡ್ತೀವಿ. ಎರಡು ಕೊಡಂಗಿಲ್ಲ. ಯಾಕ್ರಿ? ಜಿಪಿಟಿ ಟೀಚರ್ಸ್ ಏನು ಆದೇಶ ಮಾಡೋದೈತಿ ನಿಮ್ಗೆ ಈ ಶಾಲೆ ಅವ್ರನ್ನ ಕಳಿಸ್ತೀವಿ ನಾವು. ನಿಮಗೆ ಧಾರಾಕಾರ ಮಳೆಯ ನಡುವೆಯೂ ಪ್ರತಿಭಟನೆಯನ್ನು ಮುಂದುವರಿಸುವ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಮಳೆಯನ್ನ ಲೆಕ್ಕಿಸದೆ ನಡೆಯುತ್ತಿರುವ ಈ ಧರಣಿ ಸತ್ಯಾಗ್ರಹ ಸ್ಥಳೀಯರ ಗಮನ ಸೆಳೆದಿದ್ದು, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಶೀಘ್ರವೇ ಮಧ್ಯ ಪ್ರವೇಶಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಸಾರ್ವಜನಿಕರು ಕೂಡ ಆಗ್ರಹಿಸಿದ್ದಾರೆ. ಉರ್ದು ಕನ್ನಡ ಸರ್ಕಾರಿ ಪ್ರೌಢಶಾಲೆ ಶಿರಗುಪ್ಪಿಯಲ್ಲಿರುವ ಇವತ್ತು ಮಾಲತಿ ಕುಲಕರ್ಣಿ ಗಣಿತ ಶಿಕ್ಷಕರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂದು ಕಳೆದ 2 ವರ್ಷಗಳಿಂದ ಪತ್ರದ ಫೋನ್ ಮುಖಾಂತರ ಖುದ್ದಾಗಿ ಅಧಿಕಾರಿಗಳನ್ನ ವಿನಂತಿಸಿಕೊಂಡರು. ಕುಲಕರ್ಣಿ ಕೈಗೊಂಬೆಯಾಗಿರುವ ಅಧಿಕಾರಿಗಳು ಬಡ ಹಿಂದುಳಿದ ದಲಿತ ಮಕ್ಕಳ ಕುರಿತು ಕ್ಯಾರೆ ಎನ್ನುತ್ತಿಲ್ಲ. ಇನ್ನು ಅವರ ಪಾಠ ತಿಳಿಯದವರು ಶಾಲೆಯಿಂದ ಹೆಸರು ಕಿತ್ತುಕೊಂಡು ಹೋಗಿ ಎಂದು ಹೇಳುತ್ತಿದ್ದಾರೆ ಹೊರತು ಆಕೆಯನ್ನ ಮಾತ್ರ ನಮ್ಮ ಶಾಲೆಯಿಂದ ವರ್ಗ ಮಾಡುತ್ತಿಲ್ಲ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಮಾಲತಿ ಕುಲಕರ್ಣಿಯನ್ನ ವರ್ಗ ಮಾಡಿ ಒಳ್ಳೆಯ ಬೇರೆಯವರ ಶಿಕ್ಷಕರನ್ನ ನೇಮಕ ಮಾಡುವವರೆಗೆ ನಾವು ಧರಣಿ ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಿರುವ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು. ಆಮೇಲೆ ನಾಡ್ದು ನಾವು ಟೈಮಿಂಗ್ ತೊಗೊಂಡಿರೋ ಟ್ರಾನ್ಸ್ಫರ್ದ ಬಗ್ಗೆ ಇವರಿಬ್ರು ಬರ್ತಾರೆ. ಆ ದಿವಸ ನಾವು ಫೈನಲ್ ಆಗಿ ಹೇಳ್ಬೇಕು. ಟ್ರಾನ್ಸ್ಫರ್ದು ಫೈನಲ್ ರೀ. ಆ ದಿವಸ ನಿಮ್ಗೆ ಹೇಳ್ತೀವಿ ರೀ. ಆ ದಿವಸ ಫೈನಲ್ ಸರ್. ಅದು ಸರ ನಾವು ಇವತ್ತು ಸಾಹೇಬ್ರು ಹೇಳಿದ ಮಟ್ಟಿಗೆ ನಾವು ಎಲ್ಲರೂ ಕೂಡಿ ಹಿಂದೆ ತಗೋತೀವಿ ಸರ್. ಈ ಧರಣಿ ಸತ್ಯಾಗ್ರಹ ಇವತ್ತು ಹಿಂದೆ ತಗೋತೀವಿ ರೀ. ಗುರುವಾರ ತನಕ ಹಿಂದೆ ತಗೋತೀವಿ. ಗುರುವಾರ ದಿವಸ ಇವ್ರು ಆದೇಶ ಮಾಡಲ್ಲ. ಗುರುವಾರ ಮತ್ತೆ ಕುಂತೇವೆ ಸರ್. ಗುರುವಾರ ಬೇಡ, ಶುಕ್ರವಾರ ಇಬ್ಬರ ಬಂದಿರ್ತಿರ್ಲ ಗುರುವಾರ ದಿನ. ಇಲ್ಲ ಸರ್, ನಾವೆಲ್ಲ ಕರೆಸ್ತೇವ್ರಿ. ಗುರುವಾರ ಒಟ್ಟ ನಾವು 10 ಗಂಟೆಗೆ ಬಂದಿರ್ತೇವ್ರಿ. 11 ಗಂಟೆ ತನಕ ಅವ್ರು ಕೇಳ್ತೇವ್ರಿ. 11 ಗಂಟೆ ತನಕ 11 ಬೇಡ, ಅವತ್ತು ಗುರುವಾರ ಒಂದಿನ ಫುಲ್ ಡೇ ಟೈಮ್ ಕೊಡ್ರಿ. ಹೇಳ್ತೀನಿ ಕೇಳ್ರಿ. ಈಗ ಅವ್ರು ಹೇಳಿದಕ್ಕೆ ಯಾಕೆ ಹೂ ಅಂದ್ರೆ ಮತ್ತೆ ಹಂಗಾರ ನಾ ಹೇಳಿದಕ್ಕೆ ಯಾಕೆ ಅನ್ನೋದಿಲ್ಲ. ಸಚಿನ್ ಗುರುವಾರ ಒಂದಿನ ಪೂರ್ತಿ ಟೈಮಿಂಗ್ ಕೊಡ್ರಿ. ಅವ್ರು ಗುರುವಾರ ಬೆಳಿಗ್ಗೆ ಮಾಡ್ಲಿ, ಮಧ್ಯಾಹ್ನ ಮಾಡ್ಲಿ, ಸಾಯಂಕಾಲ ತನಕ ಕೊಡ್ರಿ. ನಿಮ್ಗೆ ಸಾಯಂಕಾಲ 3-4ಕ್ಕೆ ನೀವು ಬರ್ರಿ, ನಾನು ಬರ್ತೇನೆ. ನೀವು ಕೂಡ ಬರೋನು, ಏನಾಗೈತಿ ಕೇಳ್ಕೊಳ್ಳೋನು. ಅದು ನಿಮ್ಗೆ ಒಪ್ಪಿಗೆ ಇತ್ತು ಕ್ಲೋಸ್ ಮಾಡ್ರಿ. ಒಪ್ಪಿಗೆ ಇರಲಿಲ್ಲ ಅಂದ್ರೆ ಶುಕ್ರವಾರ ನೀವು ಏನು ಮಾಡೋದ್ರ ನೀವು ಮಾಡ್ತೀವಿ. ನಾವಿನ್ನೇನು ಬೇರೆ ಅಂತೂ ನಾವು ಬರೋದಂತೂ ಕೊಟ್ಟು ಹೇಳಕ್ಕಾಗಲ್ಲ. ಅನ್ನೊಂದು ರೆಕಾರ್ಡ್ ಮಾಡ್ಕೋಬೇಡ, ನಾನು ಮಾಡ್ಕೋಬೇಡ. ಇನ್ನು ನಮ್ಮ ಸಮಸ್ಯೆಗಳನ್ನ ತಕ್ಷಣ ಪರಿಹರಿಸಬೇಕು, ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮೊಂದಿಗೆ ಚರ್ಚೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ವರದಿ ಆನಂದ್ ಕಾಂಬಳೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.